ಹನಿಜಾಲ ವಿಶೇಷ ಚರ್ಚೆ ನಾನು ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಚರ್ಚೆಯಲ್ಲಿ ನಮ್ಮನ್ನು ದಿಲೀಪ್ ಕುಮಾರ್ IAS ಅವರು ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ IAS ಅವರೇ, ಈ ಒಂದು ಡಿಬೇಟ್ಗೆ ನಿಮಗೆ ಸ್ವಾಗತ. ಇನ್ನೊಂದು ಕಡೆ ಇವತ್ತು ಈ ಒಂದು ಚರ್ಚೆಗೆ ಮುಖ್ಯ ಕಾರಣವಾಗಿದ್ದು ಯತ್ನಾಳ್ರು ಒಂದು ಕಡೆ ಇಲ್ಲಿ ಪ್ರಸ್ತಾಪ ಮಾಡಿಬಿಡ್ತಾರೆ. ಸಹಕಾರ ಸಚಿವರು ಇದ್ದಾರಂತಾರೆ ಹನಿ ಟ್ರ್ಯಾಪಲ್ಲಿ, ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರಂತೆ ಅಂತ ಬರ್ತಾರೆ. ಆಗ ಸಹಕಾರ ಸಚಿವರು ವಿಧಿ ಇಲ್ಲದೆ ಎದ್ದು ನಿಂತ್ಕೊಳ್ಬೇಕಾಗತ್ತೆ. ಹೌದು, ಈ ಥರ 48 ಬೇರೆ ಬೇರೆಯವರ ಒಂದು ತಂಡಗಳಿದೆಯಂತೆ, ಇಲ್ಲಿ ತಂಡಗಳು ಆ ಥರ CD ಫ್ಯಾಕ್ಟ್ರಿ ಇದೆಯಂತೆ, ಈ ಥರದ್ದು ಮಾಡ್ತಾ ಇದ್ದಾರೆ. ಆಡಳಿತಾರೂಢ ಪಕ್ಷದವರು, ವಿರೋಧ ಪಕ್ಷದವರು, ಈ ಪಕ್ಷ ಆ ಪಕ್ಷ, ಈ ಕಡೆ ಆ ಕಡೆ ಅಂತ ಏನೂ ಇಲ್ಲ, ಎಲ್ಲ ಕಡೆನೂ ಮಾಡೋರಿದ್ದಾರೆ. ಒಬ್ಬ ಮನುಷ್ಯನನ್ನು ಒಂಥರ ಕೆಳಗಡೆ ಇಳಿಸ್ಬೇಕು, ಡೌನ್ ಮಾಡಬೇಕು, ಕುಗ್ಗಿಸ್ಬೇಕು, ಅವನ್ನ ಪಾತಾಳಕ್ಕೆ ತುಳಿಬೇಕು ಅಂತ ಬಂದಾಗ ಇದೊಂದು ಅಸ್ತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ತಪ್ಪು ತಪ್ಪು ಅಂದ ತಕ್ಷಣ ಮುನಿರತ್ನ ಇನ್ನೊಂದು ಕಡೆ ಆಚೆ ಬಂದು ಮಾತಾಡ್ತಾ ಇದ್ರು, ಇಲ್ಲ ಇದು ಇವರೇ ಮಾಡಿರೋದು, ಮನೆ ಹಾಳು ಮಾಡ್ತಾ ಇದ್ದಾರೆ ಇವರು, ನಾನು ಮಾಡಿದ್ದು ಇಂಥವರೇ ಅಂತ ಅವರು. ಇನ್ನೊಂದಷ್ಟು ಜನ ಪರ ವಿರೋಧ ಎಲ್ಲವೂ ಕೂಡ ನಡೀತಾ ಇದೆ. ಹನಿ ಟ್ರ್ಯಾಪ್ ಅನ್ನೋ ವಿಚಾರ ಅಂತ ಬಂದಾಗ ಇದು ರೇಪ್ ಅಂಡರ್ಗೆ ಬರುತ್ತಾ? ಇದು ಒಪ್ಪಿತ ಲೈಂಗಿಕ ಕ್ರಿಯೆ ಅಡಿಯಲ್ಲಿ ಇದು ಬರುತ್ತಾ? ಬರೀ ಒಂದು ವಂಚನೆ, ಸುಲಿಗೆ, ಹಣ ಕೇಳಿಬಿಟ್ರು, ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು, ಅಷ್ಟಕ್ಕೊಂದು ಬೈಲೆಬಲ್ಗೆ ಮಾತ್ರ ನಿಂತು ಹೋಗುತ್ತಾ ಅದು? ಅನೇಕರು ಹೇಳ್ತಾರೆ, ನಾನು ಈ ಒಂದು ವಿಚಾರದಲ್ಲಿ ವಂಚನೆಗೊಳಗಾಗ್ಬಿಟ್ಟೆ, ಸುಲಿಗೆಗೊಳಗಾಗ್ಬಿಟ್ಟೆ ಅಂತ. ಈಗ ಹೆಣ್ಮಗಳ ಕಡೆಯಿಂದ ಕೇಳಿದ್ರೆ, ಇಲ್ಲ ಇಲ್ಲ ನನ್ನ ಅತ್ಯಾಚಾರ ಮಾಡಿಬಿಟ್ರು, ನನ್ನ ನಂಬಿಸಿ ಕರೆಸಿದ್ರು, ಏನೋ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಕರೆದಿದ್ರು, ನಾನು ಗೊತ್ತಿಲ್ಲದೆ ಅಮಾಯಕಿ ಅಂತ ಅಲ್ಲಿ ಹೋದೆ, ಅಲ್ಲಿ ಹೋದಾಗ ಗೊತ್ತಿಲ್ಲ ಈ ಥರ ನನಗೆ ರೇಪ್ ಮಾಡಿಬಿಟ್ರು. ಯಾವುದು ಅತ್ಯಾಚಾರ ಹಾಗಾದರೆ? ಯಾವುದು ಒಪ್ಪಿತ ಇಲ್ಲಿ? ಯಾವುದು ಮೋಹದ ಪಾಶ? ದಿಲೀಪ್ ಕುಮಾರ್ ಅವರು ಕೇಳ್ತಿದ್ದೆ. ದಿಲೀಪ್ ಕುಮಾರ್ ಅವರು, ಈಗ ಹನಿ ಟ್ರ್ಯಾಪ್ ಅನ್ನೋ ವಿಚಾರ ಬಹಳ ಚರ್ಚೆ ಆಗ್ತಿದೆ ಇವತ್ತು. ಇದೇನು ಮೊದಲು ಅಂತ ನಾನು ಹೇಳ್ತಾ ಇಲ್ಲ, ಅನೇಕ ಬಾರಿ ಅನೇಕ ರಾಜಕಾರಣಿಗಳ ವಿಚಾರ ಬಂದಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಇನ್ಯಾರೋ ಒಬ್ಬ ಕಾಮನ್ ಮ್ಯಾನ್ ಅಥವಾ ಒಂದು ಸಣ್ಣ ಪುಟ್ಟ ವ್ಯಕ್ತಿಗಳು ಇಂಥವ್ರದ್ದು ಬಂದಾಗ ಮಾನಕ್ಕಂಜೋ ಮರ್ಯಾದೆ ಗಂಜೋ ಅವ್ನು ದುಡ್ಡು ಕೊಟ್ಟು 10 ಲಕ್ಷ 15 ಲಕ್ಷ ರೂಪಾಯಿ ಕೊಟ್ಟು ಸುಸ್ತಾಗ್ತಾನೆ. ಒಂದಿನ ನೀನು ಸತ್ತೋದ್ರೂ ಚಿಂತೆ ಇಲ್ಲ ಅಂತ ಅವನಿಗೆ ಕಟ್ಟಕಡೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿಬಿಡ್ತಾರೆ. ಪ್ರತಿ ತಿಂಗಳು ಸಂಬಳ ಹೇಗೋ ಆ ಥರ ಕೆಲವು ವರ್ತನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಇದು ಮೆಥಡ್ ಆಫ್ ಚೀಟಿಂಗ್ ಅಷ್ಟೇ. ಓಕೆ, ಹನಿ ಟ್ರ್ಯಾಪ್ ಇಸ್ ಎ ಮೆಥಡ್ ಆಫ್ ಚೀಟಿಂಗ್. ಇವಾಗ ಸೈಬರ್ ಕ್ರೈಮ್ ಅಲ್ಲಿ ಅಫೆನ್ಸಸ್ ಅಲ್ಲಿ ನಿಮಗೆ ಹಲವಾರು ಮೆಥಡ್ ಇದೆ. ಇವಾಗ ಹೌಸ್ ಅರೆಸ್ಟ್ ಅಂತ ಹೇಳ್ಬಿಟ್ಟು ಲೇಟೆಸ್ಟ್. ಸೊ ನಾನು ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಲೇಟೆಸ್ಟ್. ಸೊ ಹಂಗೆ ಈ ಕ್ಲಾಸಿಫಿಕೇಶನ್ ಆಫ್ ಅಫೆನ್ಸ್ ಅಲ್ಲಿ ದಿ ಅಫೆನ್ಸ್ ಟ್ರ್ಯಾಪ್ ಅಂದ್ರೆ ಟ್ರ್ಯಾಪ್, ಅದನ್ನ ಸ್ವೀಟ್ ಆಗಿ ಟ್ರ್ಯಾಪ್ ಮಾಡ್ತಾರಲ್ಲ, ಅದಕ್ಕೆ ಹನಿ ಟ್ರ್ಯಾಪ್ ಅಂತ. ಹನಿ ಟ್ರ್ಯಾಪ್ ಅದು ಹೌದು. ಸೊ ಅಲ್ಟಿಮೇಟ್ಲಿ ದಿ ಕಲ್ಪ್ರಿಟ್ ಈಸ್ ಯಾರು ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ ಅವರು ಕಲ್ಪ್ರಿಟ್ ಇದ್ದಾರೆ. ಆದ್ರೆ ಯಾರು ಸಿಗಾಕೋತಾರೆ ಅವ್ರನ್ನ ನೀವು ವಿಕ್ಟಿಮ್ ಅಂತ ಕರಿಬೇಕೋ ಅಥವಾ ಅನ್ಫಾರ್ಚುನೇಟ್ಲಿ ಅವ್ರು ಸಿಗಾಕೊಂಡ್ರು ಅಂತ ಬಿಟ್ಟು ಕರಿಬೇಕೋ ಗೊತ್ತಾಗಲ್ಲ. ಓಕೆ, ಸಿ ವೆದರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವಾಗ ನೋಡಿ 497 ಮೊದಲು IPC ನ ಅಡಲ್ಟ್ರಿನ ನೀವು ತೆಗೆದಾಕ್ಬಿಟ್ಟು ಹನಿ ಟ್ರ್ಯಾಪ್ ಅಲ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ಅದು ರೇಪ್ ಅಲ್ವಾ? ಅದನ್ನ ಹೇಳಿ ಸ್ವಾಮಿ. ಸರ್, ಹನಿ ಟ್ರ್ಯಾಪ್ ಅಲ್ಲಿ 2 ಜನ ಗೊತ್ತಿರುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ಅದು ರೇಪ್ ಡೆಫಿನೇಷನ್ ಒಳಗಡೆ ಬರಲ್ಲ ಅದು. ಓಕೆ, ಸೊ ಒಬ್ಬ ವ್ಯಕ್ತಿ ಒಂದು ಹುಡುಗಿಯ ಸಂಪರ್ಕಕ್ಕೆ ಬಂದಾಗ್ಲೋ ಅಥವಾ ಸಂಪರ್ಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಹೋಗೋಂಥದ್ದು, ಅದ್ರಲ್ಲಿ ಇಬ್ಬರದು ಕೂಡ ಕಾನ್ಸೆನ್ಸ್ ಇರುತ್ತೆ. ಇವಾಗ ನೀವು ಹಲವಾರು ಇವಾಗಿನ ಕೇಸಸ್ ಅಲ್ಲಿ ನೋಡಿರ್ಬೋದು, ಯಾರ್ಯಾರು ನನಗೆ ರೇಪ್ ಆಗಿದೆ, ಚೀಟಿಂಗ್ ಮಾಡಿದ್ದಾನೆ, ಫಾಸ್ಟ್ ಪ್ರಾಮಿಸ್ ಅಂದ್ರೆ ಮದುವೆ ನಂಬಿಸಿದಾನೆ, ಇದು ಎಲ್ಲದೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇವಾಗ ಕ್ವಾಶ್ ಮಾಡ್ತಾ ಇದೆ. ಅಂದ್ರೆ ಕಂಟಿನ್ಯೂಸ್ ನಿಮಗೆ ಒಂದು ಹಲವಾರು ವರ್ಷಗಳಿಂದ ನಿನಗೆ ಏನಾದ್ರು ಒಪ್ಪಿತ ಲೈಂಗಿಕ ಸಂಪರ್ಕ ಇದ್ದು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅದು ರೇಪ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೂಡ ಅದು ಸುಮಾರು ಕೇಸ್ಗಳಲ್ಲಿ ಕ್ವಾಶ್ ಆಗಿದೆ. ಹಾಗಾಗಿ ಈ 2 ಕೂಡ ಕನ್ಸೆಂಟ್ ಇರೋದ್ರಿಂದ ಅದು ರೇಪ್ ಡೆಫಿನೇಷನ್ ಒಳಗಡೆ ಬರಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಗೊತ್ತಾಗೋದಿಲ್ಲ ಈ ನಾನೇನು ಹೋಗ್ತಾ ಇದ್ದೀನಿ ಅಥವಾ ನಾನು ಟ್ರಾಪಲ್ ಸಿಗಾಕೋತಾ ಇದೀನಿ, ಅದರಿಂದ ನನ್ನನ್ನ ಬೇರೆ ರೀತಿಯಲ್ಲಿ ಅವರು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ ಅಷ್ಟೇ. ಓಕೆ, ಫೈನ್. ಈಗ ಇಲ್ಲಿ XYZ ಈಗ ಒಬ್ರು ಮಿನಿಸ್ಟರ್ ಮೇಲೆ ಇಂಥದ್ದೇನೋ ಹನಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ ಅಂತ ಸದನದಲ್ಲೇ ಒಬ್ರು ಆರೋಪ ಮಾಡಿಬಿಟ್ರು, ಆಗಿಬಿಟ್ಟಿದ್ದಾರೆ. ಹನಿ ಟ್ರ್ಯಾಪ್ನ ಯತ್ನ ಯಾವುದು, ಹನಿ ಟ್ರ್ಯಾಪ್ ಯಾವುದು? ಡೆಫಿನೇಷನ್ ಏನದಕ್ಕೆ? ನಾವು ಇದನ್ನ ನಂಬೋಣ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ಮಿನಿಸ್ಟ್ರು ಹನಿ ಟ್ರ್ಯಾಪ್ ಯತ್ನಿಸಿದ್ದರು, ಪ್ರಯತ್ನ ಮಾಡ್ತಾ ಇದ್ರು, ಸಿಕ್ಕಾಕೊಳ್ಳಿಲ್ಲ ಅವರು, ಅದ್ರ ಮೇಲೆ ಏನಂತ ದೂರು ಕೊಡ್ಬೇಕು ಅವರು? ಇವಾಗ ಏನಾಗುತ್ತೆ, ಈ ಅಫೆನ್ಸ್ ಟು ಕಮಿಟ್ ಪ್ಲಾನ್ ಇರುತ್ತೆ. ನಾನು ಇಂಥ ವ್ಯಕ್ತಿಗೆ ನಾನು ಈ ರೀತಿಯಾಗಿ
ಮೆಸೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಐ ವಾಂಟ್ ಟು ಸಿ ದಿ ರೆಸ್ಪಾನ್ಸ್ ಫ್ರಮ್ ದಿ ಅದರ್ ಸೈಡ್. ಓಕೆ. ಬೈ ಅನ್ಫಾರ್ಚುನೇಟ್ಲಿ ಅವ್ರು ರೆಸ್ಪಾನ್ಸ್ ಮಾಡಿ ಇನ್ನೇನು ಮೀಟ್ ಆಗಬೇಕು ಅಥವಾ ಏನಾರು ಒಂದು ಸ್ಥಳ ಓಕೆ ಫಿಕ್ಸ್ ಆಗಬೇಕು ಅಂತ ಟೈಮಲ್ಲಿ ಅಲರ್ಟ್ ಆಗ್ಬಿಟ್ಟು ಅವ್ರು ಏನಾರು ಸ್ಟಾಪ್ ಮಾಡಿದ್ರೆ ಅಯ್ಯೋ ನಾನು ಸಿಗಾಕೊಂಡಿದ್ದೆ ಸದ್ಯ ಬಚಾವಾದೆ ಅಂತ ಹೇಳ್ಬಿಟ್ಟು. ಓಕೆ. ಕೇಸ್ ಏನು? ಓಕೆ, ಕೇಸ್ ಇಲ್ಲ. ಇಲ್ಲಿ ಒಂದು ಯಾಕೆ ಇದನ್ನ ಕೇಳಿದೆ ಅಂದ್ರೆ ನಾನು ಕೇಸ್ ಇಲ್ಲ, ಯಾಕಂದ್ರೆ ಅಲ್ಲಿ जुल्म सोचने के लिए सजा नहीं होता है, जुल्म करने के लिए सजा होता है. ಕರೆಕ್ಟ್. ಅಪರಾಧದ ಬಗ್ಗೆ ನಾನು ಯೋಚನೆ ಮಾಡಿಬಿಟ್ರೆ ರೆಡಿ ಆಗ್ಬಿಟ್ಟಿದ್ರೆ ಅಂತ ಅಲ್ಲ, ಅಪರಾಧ ಮಾಡಿದ್ರೆ ಶಿಕ್ಷೆ ಅಂತ. ಹೌದು ಹೌದು. ಸೊ ಯಾಕಂದ್ರೆ ಅನ್ಲೆಸ್ ದಟ್ ಅಫೆನ್ಸ್ ಇಸ್ ಬಿನ್ ಕಮಿಟೆಡ್ ಯು ಕ್ಯಾನಾಟ್ ಸೇ ದಟ್ ಹಿಸ್ ಮೈಂಡ್ ಸೆಟ್ ಇಸ್ ಟು ಚೀಟ್ ಅಂತ ಹೇಳ್ಬಿಟ್ಟು. ಓಕೆ. ಅದು ಪ್ರೂವ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಯಾರುವೆ ಇಂಥ ವ್ಯಕ್ತಿ ನನಗೆ ಹನಿ ಟ್ರಾಪ್ ಅಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಓಕೆ ಅಂತ ಹೇಳ್ಬಿಟ್ಟು ದೂರು ಕೊಡ್ಲಿಕ್ಕೆ ಅಸಾಧ್ಯ. ಓಕೆ. ಹಾಗಾಗಿ ಇನ್ ಕೇಸ್ ಆ ಥರ ಪರ್ಮಿಷನ್ ಕೊಟ್ರೆ ಅದ್ರ ಮಿಸ್ಯೂಸ್ ತುಂಬಾ ಆಗುತ್ತೆ. ಫೈನ್ ಫೈನ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಹಾಗಾದ್ರೆ ಒಬ್ಬರು ಮಿನಿಸ್ಟರ್ ಒಬ್ಬರ ಮೇಲಿಗಂಥದ್ದು ಅದನ್ನು ಮಾತಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಆಗಿತ್ತು 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 ಅಂತ ಹೇಳ್ತಿದ್ದಾರೆ. ಈ ಪ್ರಯತ್ನ ಅನ್ನೋ ಒಂದು ವರ್ಡ್ನ ಸ್ಟ್ರೆಸ್ ಮಾಡಿ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಇದು ಹನಿ ಟ್ರ್ಯಾಪ್ ಪ್ರಯತ್ನವಾ ಅಥವಾ ಆಗಿಯೇ ಹೋಗಿದೆಯಾ? ಇನ್ನೊಬ್ಬರು ಮಿನಿಸ್ಟರ್ ಹೇಳ್ತಾರೆ ಈ ಒಂದು 2 ಬಾರಿ ಅಟೆಂಪ್ಟ್ ಆಗಿಬಿಟ್ಟಿತ್ತು ಅವ್ರ ಮೇಲೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಅಂತ ಹೇಳಿ. 2 ಬಾರಿ ಅಟೆಂಪ್ಟ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಅಟೆಂಪ್ಟ್ ಯಾವುದು, ಆಗಿಬಿಡೋದೇ ಯಾವುದು? ಇದರಲ್ಲಿ ಅಪರಾಧದ ವ್ಯಾಪ್ತಿಗೆ ಯಾವ್ದು ಬರುತ್ತೆ?